ಈ ಗುಣಿ ರಾಗಿ ಪದ್ಧತಿ ಮಾಡತಕ್ಕಂಥ ವಿಧಾನ ಹೇಗೆ? ಭಾಳ ಸುಲಭ. ಇದಕ್ಕೆ ಪ್ರೋ ಟ್ರೇ ಅಂತ ಹೇಳ್ತೀವಿ. 98 ಗುಣಿಗಳಿರ್ತವೆ ಇದರೊಳಗೆ, ಒಂದೊಂದರಲ್ಲಿ. ಇದಕ್ಕೆ ನಾವೇನು ಮಾಡ್ತೀವಿ, ಕೋಕೋಪೀಟ್, ಇದು ಕೋಕೋಪೀಟ್ ಅಂತ ಹೇಳ್ತೀವಿ. ಕೋಕೋಪೀಟ್ ತೆಂಗಿನ ಜುಂಜಿನ ಡಿಕಂಪೋಸ್ ಮಾಡಿ ಮಾಡ್ತಕ್ಕಂಥ ಒಂದು ವಿಧಾನ ಅದು. ಇದು ಒಂದು ಮೀಡಿಯಮ್ ಅಂತ ಹೇಳ್ತೀವಿ. ಬೆಳೆಯೋಕ್ಕೆ ಒಂದು ಮೀಡಿಯಮ್. ಮಣ್ಣು ಹೇಗೋ ಮಣ್ಣು ಬದಲಿಗೆ ಇದನ್ನ ಹಾಕ್ತೀವಿ. ಈ ರೀತಿಯಾಗಿ ಮೊದಲು ತುಂಬ್ಕೋಬೇಕು. ಎಲ್ಲ ರೈತರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿದ್ದು. ಈಗೇನಾಗಿದೆ, ನರ್ಸರಿಗಳಾಗಿ ಆ ನರ್ಸರಿಗಳಲ್ಲಿ ಅವರು ಬೇಕಾಗ್ತಕ್ಕಂಥ ಸೀಡ್ಸ್ ಕೊಟ್ಬಿಟ್ಟು ಅವರೇ ಮಾಡಿಸ್ತಾರೆ ಪೈರುಗಳನ್ನ, ಮೆಣಸಿನ ನಾರು ಅದೆಲ್ಲ. ಇದು ಈಗ ನಾವೇ ಮಾಡ್ಕೋಬೋದು, ತುಂಬ ಸುಲಭ. ಕೋಕೋಪೀಟು ಸಿಗುತ್ತೆ, ಎಲ್ಲ ಅಂಗಡಿಗಳು ಸಿಗುತ್ತೆ. ವ್ಯವಸಾಯದ ಮಳಿಗೆಗಳು ಯಾವುದಿದೆಯೋ ಅಲ್ಲೆಲ್ಲ ಸಿಗುತ್ತೆ. ಎಷ್ಟಿರುತ್ತೆ ಸರ್ ಕೋಕೋಪೀಟಿಗೆ? ಒಂದು 25 kgಗೆ 350ರಿಂದ 400 ರೂಪಾಯಿ ಒಳಗಡೆ ಇರುತ್ತೆ. ನಮಗೆ 1 ಎಕರೆಗೆ ಬೇಕಂದರೆ ಒಂದು ಸುಮಾರು ಒಂದು 50 kg ಸಾಕಾಗುತ್ತೆ. ಅಂದರೆ ನಮಗೊಂದು 1000 ರೂಪಾಯಿ ಒಳಗಡೆಗೆ ಕೋಕೋಪೀಟ್ ಬರುತ್ತೆ. ಈ ಟ್ರೇಗಳೆಲ್ಲ 18ರಿಂದ 20 ರೂಪಾಯಿವರೆಗೂ ಇರುತ್ತೆ. ಇವೆಲ್ಲ ಮತ್ತೆ ಮತ್ತೆ ಮರುಬಳಕೆ ಮಾಡ್ಬೋದು ಇದನ್ನ. ಸೊ ಈ ರೀತಿಯಾಗಿ ಹಾಕ್ಬಿಟ್ಟು ಫಸ್ಟು ಹಾಕಬೇಕು. ಸೋಯಿಂಗ್ ಅಂತಂದರೆ ನಾವು ಭಾಳ ಬಾಧೆ ಬೀಳಬೇಕಾಗಿಲ್ಲ. ಸೋಯಿಂಗಿಗೆ ನೋಡಿ, ಈ ಥರ ರಾಗಿನ, ಚೆನ್ನಾಗಿರೋ ರಾಗಿನ ಆರಿಸಿಟ್ಕೊಂಡು ನಾವು ಒಂದೊಂದೇ ಕಾಳು ಫಸ್ಟ್ ಏನು ಮಾಡ್ತೀವಿ, ಇದು ಆರಿಸಿಟ್ಟಿರೋದಾ? ಇದು ಆರಿಸಿಟ್ಟು ಸುಮ್ಮನೆ ಬಿತ್ತನೆಗೆ ಎಕ್ಸ್ಟ್ರಾ ಮಿಕ್ಕಿರೋದು. ಒಂದೊಂದೇ ಕಾಳು ಹೀಗೆ ಹಾಕಬೇಕು. ಒಂದೊಂದೇ ಕಾಳು ಹಾಕಬೇಕು. ಬೇಕಾದರೆ ಮುಂಚೆ ಸ್ವಲ್ಪ ನೆನೆಸ್ಕೋಬೋದು, ಬೇಗ ಜರ್ಮಿನೇಷನ್ ಆಗ್ತದೆ. ಒಂದೊಂದೇ ಕಾಳು ಹಾಕಿ ಆಮೇಲೆ ಮುಚ್ಚಿಬಿಡೋದು. ಈ ರೀತಿ ಹಾಕ್ಬಿಟ್ಟು ಬೇಕಾದ್ರೆ ಇನ್ನು ಎಕ್ಸ್ಟ್ರಾ ಟಾಪಪ್ ಮಾಡ್ಬೋದು. ಇದನ್ನ ಮಾಡಿಬಿಟ್ಟು ಲೈಟಾಗಿ ಮುಚ್ಕೋಬೋದು. ತದನಂತರ ಇನ್ನೊಂದು ಟ್ರೇನಿಂದ ಹಿಂಗೆ ಪ್ರೆಸ್ ಮಾಡ್ಬೋದು. ಇಷ್ಟೇ, ಕಷ್ಟ ಏನು ಇಲ್ಲವೇ ಇಲ್ಲ. ಲೇಡೀಸ್ ಮಾಡೋ ಕೆಲಸ, ಮಕ್ಕಳು ಕೂಡ ಮಾಡ್ತಾರೆ ಅದನ್ನ. ಅಥವಾ ಇಲ್ಲಾಂದರೆ ಫಸ್ಟ್ ಈ ಥರ ಪ್ರೆಸ್ ಮಾಡ್ಕೊಂಬಿಟ್ಟು ತದನಂತರ ಕಾಳು ಹಾಕ್ಕೊಂಡು ಮೆಕ್ಕಿದ್ದು ಟಾಪಪ್ ಮಾಡ್ಬೋದು. ಇಷ್ಟೇ. ಈ ರಾಗಿ ಹಾಕಿದ ನಂತರ ಇದಕ್ಕೆ ನೀರು ಹಾಕೋ ವಿಧಾನ ತುಂಬ ಸುಲಭ. ಒಂದ್ರ ಪಕ್ಕ ಒಂದು ಜೋಡಿಸ್ಬಿಡ್ತೀವಿ. ಈಗ 100 ಟ್ರೇಗಳು ಅಂದ್ರೂ ಅಷ್ಟೇನು ಜಾಸ್ತಿ ಜಾಗ ಏನು ಇಡಿಸಲ್ಲ. ನೋಡಿಕೊಂಡು 100ರಿಂದ 120 ಟ್ರೇ ಬೇಕು ಒಂದು ಎಕರೆಗೆ. ಈ ಥರ ಹಾಕ್ಬಿಟ್ಟಾಗ ನೀರು ಹಾಕೋದು ತುಂಬ ಸುಲಭ. ಈ ರೋಸ್ ಕ್ಯಾನಲ್ಲಿ ಹೀಗೆ ಹಾಕ್ಕೊಂಡು ಹೋಗ್ಬಿಡ್ಬೋದು. ಒಂದು ಸರಿ ಹಾಕಿದ್ರೆ ಸಾಮಾನ್ಯ 2 ದಿವಸಕ್ಕೆ ಒಂದು ಒಮ್ಮೆ ಹಾಕಿದ್ರೆ ಸಾಕು. ಪೈರು ಬೆಳೀತಾ ಹೋದಾಗ ಅವಾಗ ಸ್ವಲ್ಪ ನೀರು ನೋಡಿಕೊಂಡು ಕೊಡ್ಬೋದು. ತದನಂತರ ಇದನ್ನು ನಾವು ಸ್ವಲ್ಪ ದೊಡ್ಡ ಪೈರಾದಮೇಲೆ, ಒಂದು 10-15 ದಿವಸದ ಪೈರಾದಮೇಲೆ ಬಿಸಿಲಲ್ಲಿ ಇಡಬೇಕು. ಹಾರ್ಡನಿಂಗ್ ಅಂತ ಹೇಳ್ತೀವಿ. ಆ ಹಾರ್ಡನಿಂಗ್ ಆದ ನಂತರ ಅವಾಗವಾಗ ಅದಕ್ಕೆ ನೀರು ಹಾಕ್ತಾನೆ ಇರಬೇಕು, ನೋಡ್ಕೊಂಡು ಹಾಕಬೇಕು. ಅದೆಲ್ಲ ದಿನಕ್ಕೆ ಒಂದು ಸತಿ ಹಾಕಿದ್ರೆ ಸಾಕು ಸಾಮಾನ್ಯ. 2 ದಿವಸಕ್ಕೆ ಒಂದು ಸತಿ ಹಾಕಿದ್ರೂ ಸಾಕು. ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಈ ಪೈರು ಬೆಳೆದಾಗ ಹಿಂಗೆ ಎತ್ತಿದಾಗ ಈ ಪೂರ್ತಿ ಉಂಡೆ ಉಂಡೆ ಹಾಗೆ ಬರುತ್ತೆ. ರೂಟ್ ಡ್ಯಾಮೇಜ್ ಆಗೋದಿಲ್ಲ. ಆ ರೂಟ್ ಡ್ಯಾಮೇಜ್ ಯಾವಾಗ ಆಗೋದಿಲ್ಲೋ ಆವಾಗ ಹೆಲ್ತಿಯಾಗಿ ಬರುತ್ತೆ ಪ್ಲ್ಯಾಂಟ್. ನಾವು ಸಾಮಾನ್ಯ ನರ್ಸರಿನಲ್ಲಿ ಕಿತ್ತಾಗ ರೂಟ್ ಡ್ಯಾಮೇಜ್ ಆಗುತ್ತೆ. ರಾಗಿ ಬೆಳೆ ಬರುತ್ತೆ, ಏನೂ ಇಲ್ಲ ಅಂತಲ್ಲ. ಆದರೆ ಇದರೊಳಗೆ 100% ಸರ್ವೈವಬಿಲಿಟಿ ಚೆನ್ನಾಗಿದೆ. ತುಂಬ ಸುಲಭ, ಮಾಡ್ಬೋದೇನು ಕಷ್ಟನೇ ಇಲ್ಲ. ಇಷ್ಟು ಕಷ್ಟಪಡಲಿಲ್ಲ ಅಂದರೆ ವ್ಯವಸಾಯ ಆಗಲ್ಲ. ಈಗ ನಿಮಗೆ ಸಹಾಯ ಅಂತ ಹೇಳಿ ಯಾರು ಮಾಡ್ತಾರೆ? ಸಹಾಯ ಅನ್ನೋದು ಒಂದು ರೀತಿಯಲ್ಲಿ ನನ್ನ ಹೆಂಡ್ತಿನೇ ಬೇಕೇ ಬೇಕು. ಯಾಕೆಂದರೆ ನಾನು ಇಲ್ಲಿ ಬಂದಾಗ ನಮಗೆ ಪರಿಕರಗಳನ್ನು ಕೊಡೋದಾಗಲಿ ಅಥವಾ ಒಂದು ಊಟ ಬೇಯಿಸೋಕ್ಕಾಗಲಿ ಅವರ ಒಂದು ಸಹಕಾರ ಮೊದಲಿಗೆ ಬೇಕೇ ಬೇಕು. ಬರ್ತಾ ಇರ್ತಾರೆ, ಆಗಾಗ ಮಾಡ್ತಾ ಇರ್ತಾರೆ. ಇನ್ನೊಬ್ಬರು ಫಣಿರಾಜ್ ಅಂತ ಅಂದ್ಬಿಟ್ಟು ನನ್ನ ಸೋದರ ಮಾವನ ಮಗ ಇದ್ದಾನೆ. ಬೇಸಿಕಲಿ ಅವನು ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಎರಡೂ ಮಾಡ್ತಾನೆ. ಇಲ್ಲೇ ಅವನ ಒಂದು ಆಫೀಸ್ ಇಟ್ಕೊಂಡಿದ್ದಾನೆ. ಅವನು ಬಂದು ನಮಗೆ ಸಹಕಾರ ಕೊಡ್ತಾ ಇರ್ತಾರಿಲ್ಲ, ಅವಾಗ ಬರ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಇದು ವ್ಯವಸಾಯದ ಒಬ್ಬರು ಮಾಡೋಕ್ಕಾಗೋದಿಲ್ಲ. ಒಬ್ಬರು ಮಾಡೋಕ್ಕಾಗದೇ ಇರೋದ್ರಿಂದ ಸಾರ್ವಜನಿಕರು ನಮ್ಮಲ್ಲಿ ಯಾರ ಸಮಾನ ಮನಸ್ಥಿತಿ ಇದೆ ಅವ್ರು ಬಂದರೆ ಮಾತ್ರ, ಮನಸ್ಪೂರ್ವಕವಾಗಿ ಮಾಡಿದ್ರೆ ಮಾತ್ರ ಸಹಾಯ ಆಗುತ್ತೆ. ಸುಮ್ಮನೆ ಏನೋ ಬರ್ತೀನಿ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ಎಲ್ಲರೂ ಮನಸ್ಪೂರ್ವಕವಾಗಿ ಮಾಡೋರು, ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡಬಾರ್ದು. ವ್ಯವಸಾಯ ಯಾವತ್ತೂ ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ತದೆ. ಕಷ್ಟಪಟ್ಟು ಮಾಡಿದ್ರೆ ಆಗೋದಿಲ್ಲ. ಸುಮ್ಮನೆ ಮನಸ್ಥಿತಿ ನಮ್ಮದು ಪೂರ್ಣವಾಗೋದಕ್ಕೆ ನಾವು ಒಲ್ದಿರಬೇಕು. ಪೂರ್ಣವಾಗಿ ನಾವು ಒಂದು ಮನಸ್ಸು ಇಟ್ಟು ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ನಾವೆಷ್ಟು ಪ್ರೀತಿಯಿಂದ ನೋಡ್ಕೊತೀವಿ ಗಿಡನ, ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಗಿಡ. ಜೆ.ಸಿ. ಬೋಸ್ ಹೇಳಿದರು, ಜಗದೀಶ್ ಚಂದ್ರ ಬೋಸ್, ಆವಾಗ ಸೈಂಟಿಸ್ಟ್ ಅವರು ಹೇಳಿದರು, ಪ್ರಾಣ ಇರುತ್ತೆ ಪ್ಲ್ಯಾಂಟ್ಸ್ಗೆ, ಮಾತಾಡ್ಬೋದು ಅನ್ನೋದು ಕೆಲವರೆಲ್ಲ ಹೇಳ್ತಾರೆ. ಗಿಡದ ಹತ್ರ ಮಾತಾಡಬೇಕು ಅಂತ. ಮಾತಾಡಿದ್ರೆ ಅದು ರೆಸ್ಪಾಂಡ್ ಮಾಡದೇ ಇರ್ಬೋದು. ಬಟ್ ಹೋಮಿಯೋಪತಿನಲ್ಲೂ ಅದರ ಬಗ್ಗೆ ಎಲ್ಲ ಸಾಕಷ್ಟು ಸಂಶೋಧನೆಗಳು ನಡೆದಿದೆ. ಹೋಮಿಯೋಪತಿ ಮೆಡಿಸಿನ್ಸು ಮಾಡಿದ್ದಾರೆ. ಮನಸ್ಥಿತಿ ಮೇರೆಗೆ ನೋಡ್ಕೊಂಡೋದು ಆ ಹೂವಿನ ಗಿಡಗಳೆಲ್ಲ ಬಾಡುತ್ತೆ ಅಥವಾ ಚೆನ್ನಾಗಿ ನಗ್ನಗ್ತಾ ಇರುತ್ತೆ ಅನ್ನೋದು ಮನಸ್ಥಿತಿ ಕೂಡ ಇದೆ ಅಂದ್ಬಿಟ್ಟು ಒಂದು ಸಂಶೋಧನೆ ನಡೆದಿದೆ. ಬ್ಯಾಚ್ ಫ್ಲವರ್ ರೆಮಿಡೀಸ್ ಅಂತ ಅಂದ್ಬಿಟ್ಟು ಹೋಮಿಯೋಪತಿನಲ್ಲೂ ಕೂಡ ಮಾಡಿದ್ದಾರೆ ಅದು. ಸೊ ಹಾಗಾಗಿ ಇನ್ನು ಪೂರ್ಣವಾಗಿ
ನೇಚರ್ನ ಅರ್ಥ ಮಾಡ್ಕೊಂಡಿಲ್ಲ. ಅದರಲ್ಲಿ ಸಾಕಷ್ಟು ಇನ್ನು ನಿಗೂಢವಾದಂಥ ವಿಚಾರಗಳು ಇದ್ದೇ ಇದೆ. ನಮಗೆ ಎಷ್ಟು ತಿಳಿದೆಯೋ ಅಷ್ಟನ್ನು ನಾವು ಅದನ್ನ ಪೂರ್ಣವಾಗಿ ಅಪ್ಲಿಕೇಬಲ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ.